ಮೊನ್ನೆ ಹೇಳಿದೆ, ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ಕರ್ನಾಟಕ ಕಂಡಂತಹ ಬಹಳ ದೊಡ್ಡ ಹೋರಾಟ, ಸೌಜನ್ಯಳ ನ್ಯಾಯಪರವಾದಂಥ ಹೋರಾಟ. ಯಾವಾಗ ಈ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಬಂತು, ಅಲ್ಲಿ ಸಂತೋಷ್ ರಾವ್ 100ಕ್ಕೆ 100 ಅಮಾಯಕ ಇದ್ದಾನೆ, ನಿರಪರಾಧಿ ಇದ್ದಾನೆ. ಸುಖ ಸುಮ್ಮನೆ ಒಬ್ಬ ನಿರಪರಾಧಿಯನ್ನು ಎಳ್ಕೊಂಬಂದು ಬಲಿಪಶು ಮಾಡಿದ್ದಾರೆ. ಈ ತನಿಖೆಯ ಹೆಸರಿನಲ್ಲಿ ಆರೋಪಿಗಳ ಪರ ನಿಂತಹ ಪೊಲೀಸರು, ಅವರು ತಳ ಹಂತದ ಪೊಲೀಸರು ಇರ್ಬೋದು, CODಗಳಿರ್ಬೋದು, CBI ಇರ್ಬೋದು, ಇವರೆಲ್ಲರೂ ಸೇರಿ ಆತನನ್ನು ಜೈಲಿಗಟ್ಟುವ ಮೂಲಕ ಸೌಜನ್ಯಳ ನ್ಯಾಯಕ್ಕೆ ಗೋರಿ ಕಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ತನ್ನದೇ ಆದ ಪದಗಳಲ್ಲಿ ವಿಶೇಷ ನ್ಯಾಯಾಲಯ ಅವತ್ತು ಜರೆದಿತ್ತು. ಫಿಟ್ ಕೇಸ್ ಟು ಬಿ ಹ್ಯಾಂಡಲ್ಡ್ ಬೈ ಅನ್ ಅಕ್ವಿಟಲ್ ಕಮಿಟಿ. ಅಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಇಡಬೇಕು ಅಂತ ಅವರು ಕೂಡ ಆದೇಶ ಮಾಡಿದರು. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು CODಲಿದ್ದಂಥವರು, ನಮ್ಮ ಮೈಸೂರಿನಲ್ಲಿ ನಿವೃತ್ತರಾದಂತಹ DYSP ಖಡಕ್ ಅಂತ ಹೇಳ್ತಾ ಇದ್ರು, ಸೂಟು ಬೂಟು ಹ್ಯಾಟು ಎಲ್ಲ ಹಾಕ್ಕೊಂಡು ಪೋಸ್ಟ್ ಕೊಡುವಂಥವ್ರು, ಎಲ್ಲ ಪತ್ರಿಕೆಗಳಲ್ಲಿ ಬರೆಯೋದು, ಭಾಳ ಪ್ರೋಗ್ರೆಸಿವ್ ಅಂತ ಶೋ ಕೊಡುವಂಥ ಒಬ್ಬ ಅಧಿಕಾರಿ. ಇಲ್ಲ ಇವರೆಲ್ಲ ತಲೆ ಮಾಸ್ತವು ಹೋರಾಟಗಾರರು, ಎಡಪಂಥೀಯರು, ಇವರು ಯಾವುದಕ್ಕೂ ಪ್ರಯೋಜನ ಇಲ್ಲ, ಇವರುಗಳಿಗೆ 5 ಪೈಸೆ ನಾಲೆಜ್ ಇಲ್ಲ, ಇವರಿಗೆ ಕೂಂಬಿಂಗ್ ಅಂದರೆ ಏನು, ಇನ್ವೆಸ್ಟಿಗೇಷನ್ ಅಂದರೆ ಏನು ಯಾವುದು ಅರಿವಿರೋದಿಲ್ಲ, ತಮಗೆ ಬೇಕಾಗಿದ್ದನ್ನೆಲ್ಲ ಮಾತಾಡ್ತಾರೆ. ಅವತ್ತಿನ ದಿನಗಳಲ್ಲಿ ನನ್ನ ಪ್ರಕಾರ ಪೊಲೀಸ್ನವರು ಕರೆಕ್ಟಾಗಿ ಮಾಡಿದ್ದಾರೆ. ಈ ಸಂತೋಷ್ ರಾವೇ ಅಪರಾಧಿ, ಅದು ಬೇಕಾದ್ರೆ ನಾನು ಎಲ್ಲಿ ಬೇಕಾದರೂ ಹೇಳಬಲ್ಲೆ, ಹಾಗೆ ಹೀಗೆ ಅಂತ ಜೋರಾಗಿ ಪೋಸ್ ಕೊಟ್ಟಿದ್ದೆ, ಮಾತನಾಡಿದ್ದು. ಒಂದು ಲಜ್ಜೆಗೆಟ್ಟಂಥ ವ್ಯಕ್ತಿ ದೂರದ ಧರ್ಮಸ್ಥಳದ ಪಕ್ಕದಲ್ಲಿ ಪಾಂಗಳದಲ್ಲಿ ನಡೆದಂತಹ ಪ್ರಕರಣವನ್ನು ಈತ ರುಬೀನ್ ಹಾಕ್ಕೊಂಡು ನೋಡುವಷ್ಟು ಶಕ್ತನಾಗಿದ್ದಾನೆ. ರೇಪ್ ಹೆಂಗಾಯಿತು, ಯಾರ್ಯಾರು ಮಾಡಿದ್ರು, ಹೇಗೆ ಸಂತೋಷ ಎತ್ಕೊಂಡು ಹೋದ, ಹೇಗೆ ನೀರಿನ ದಾಟ್ದ, ಹೇಗೆ ಆಕೆನ ಕಟ್ಟಾಕ್ದ, ಹಾಗೆ ಹೀಗೆ ಎಲ್ಲವನ್ನು ಕಟ್ಟಂಗೆ ಮಾತಾಡ್ತಾರೆ ಇವರು. ಇಂತಹ ದೊಡ್ಡ ಮನುಷ್ಯನಿಗೆ ತನ್ನ ಮನೆ ಮೇಲೆ ಆಗುವ ಸದ್ದು, ಅಲ್ಲಿ ಹೆಣ್ಣು ಮಕ್ಕಳ ನರಳುವಿಕೆ, ಅಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ಅವು ಯಾವುದ್ರದ್ದು ಅರಿವೇ ಇಲ್ದಂಗೆ ಪಾಪ ಅಮಾಯಕ ಆ ವಿಚಾರದಲ್ಲಿ. ತನ್ನ ಮನೆಯ ಮೇಲೆ ಒಂದು ದಂಧೆ ನಡೀತಾ ಇದೆ, ಆ ದಂಧೆಯ ವಾಸನೆ ಈ ಪೊಲೀಸು ಇನ್ವೆಸ್ಟಿಗೇಟರ್ ಯಾರಿದ್ದಾರೆ, ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡುವಂಥ ವಾಚ್ ಡಾಗ್ ಅಂತೆಲ್ಲ ಕರಿತೇವಲ್ಲ, ಅದು ಮೂಗಿಗೆ ಒಂದು ವಾಸನೆ ಬರುತ್ತಲ್ಲ, ಈತನಿಗೆ ಆ ಮೂಗಿಗೆ ಆ ವಾಸನೆ ಹೊಡೆಯೋದೇ ಇಲ್ಲ. ಯಾಕೆ ಅಂತಂದರೆ ಈತ ಮೂಗಿಗೆ ವಾಸನೆ ಬರದ ಹಾಗೆ ದಿನಕ್ಕೆ 8,000 ರೂಪಾಯಿ ಆತ ಕೊಡ್ತಾ ಇದ್ದಂಥದ್ದು, 1-2 ರೂಪಾಯಿ ಇಲ್ಲ, ದಿನಕ್ಕೆ 8,000 ರೂಪಾಯಿ ಕೊಡ್ತಾ ಇದ್ದಂಥದ್ದು. ಆ ದಂಧೆಯ ರೂವಾರಿ ಒಬ್ಬ ಇರ್ತಾನಲ್ಲ, ಅವನು ಅಂತಿಂಥ ಮನುಷ್ಯ ಅಲ್ಲ, ತುಂಬ ಇಲ್ ಫೇಮ್ಡ್. ಈ ಕರ್ನಾಟಕದಲ್ಲಿ ಮತ್ತು ಮೈಸೂರಿನಲ್ಲಿ ಪೋಕ್ಸೋ ಪ್ರಕರಣವಿದೆ, 10 ವೇಶ್ಯಾವಾಟಿಕೆಯ ದಂಧೆ ನಡೆಸಿದಂತಹ ಪ್ರಕರಣಗಳು ಆತನ ಮೇಲೆ ದಾಖಲಾಗಿರುತ್ತೆ. ಇವೆಲ್ಲ ಇದ್ದಂತಹ ಒಬ್ಬ ವ್ಯಕ್ತಿ ಈ ಪೊಲೀಸ್ ಅಧಿಕಾರಿಯ ಮನೆಯ ಮೇಲೆ ಪರ್ಸನಲ್ ಆಗಿ ರೈಡ್ ಆದಾಗ ಸಿಕ್ಕಾಕೊಂಡಿರ್ತಾನೆ. ನಿವೃತ್ತ ಆದ್ಮೇಲೂ ಕೂಡ ಆ ಬೋರ್ಡ್ ಬದಲಾವಣೆ ಆಗಿರೋದಿಲ್ಲ. ಪೊಲೀಸ್ DYSP ಅಂತಾನೆ ಬೋರ್ಡ್ ಹಾಕೊಂಡು ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ಕೊಂಡು ಮನೆಯ ಮೇಲ್ಗಡೆ ಮಾಡಿ ಮೇಲೆ ಈ ದಂಧೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ನೀವೇ ಯೋಚನೆ ಮಾಡಿ, ಯಾವ ಕಳ್ಳ ಬಂದು ಪೊಲೀಸ್ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಧೈರ್ಯ ಮಾಡ್ತಾನೆ? ಆತ ಪರ್ಮಿಷನ್ ಕೊಡದೇನೆ ಯಾಕೆ ಬರ್ತಾನೆ? ಈತ ಆದರೂ ಕೂಡ ಒಬ್ಬ ದಂಧೆಕೋರನಿಗೆ, ಕಳ್ಳನಿಗೆ ಮನೆಯಲ್ಲಿ ಮಲಗಲಿಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ತಾನೆ? ಲಾಭ ಇಲ್ಲದೆ. ಇದು ಮಗುಗೆ ಅರ್ಥ ಆಗುವಂಥ ವಿಚಾರ. ಈ ಪ್ರಕರಣ ಇದೆಯಲ್ಲ, 2024ರಲ್ಲಿ ಆಗೋಕ್ಕಿಂತ ಮುಂಚೆ 2019ರಲ್ಲಿ ಒಮ್ಮೆ ಆಗಿರುತ್ತೆ. ಆ ಪ್ರಕರಣದಲ್ಲಿ ಪಡವಾರಳ್ಳಿಯ ಒಬ್ಬ ಹೆಣ್ಣು ಮಗಳನ್ನು ಮಧ್ಯಪ್ರಾಚ್ಯಕ್ಕೆ ಸಾಗಾಣಿಕೆ ಮಾಡುವಂತಹ
ಒಂದು ಹುನ್ನಾರ, ಒಂದು ಟ್ರ್ಯಾಪ್ ಈತನ ಮನೆಯಿಂದನೇ ನಡೆದಿರುತ್ತೆ. ಅದು ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿರುತ್ತೆ. ಇವರೆಲ್ಲ ಸೇರಿಕೊಂಡು ಆ ಪ್ರಕರಣವೇ ನಡೆಯದ ಹಾಗೆ ಮಾಡ್ತಾರೆ. ಹುಡುಗಿ ಸಿಕ್ಕಿದ್ಲಲ್ಲ, ಆಮೇಲೆ ಇನ್ನೇನಕ್ಕೆ ಬೇಕು ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಅಮಾಯಕ ಅಂದರೆ ವಿಕ್ಟಿಮ್ ಕಾರ್ಡನ್ನು ಇದೇ ಅಧಿಕಾರಿ ಆಟ ಆಡಿರ್ತಾನೆ, ಪ್ರದರ್ಶನ ಮಾಡಿರ್ತಾನೆ. ಅಯ್ಯೋ ನನಗೇನೂ ಗೊತ್ತಾಗಿಲ್ಲಲ್ರಿ, ಏನ್ರಿ ಇದು, ಪೊಲೀಸ್ ಅಧಿಕಾರಿಗಳನ್ನೇ ಇವರು ಮಿಸ್ಯೂಸ್ ಮಾಡ್ಕೊಳ್ತಾರಲ್ಲ, ನನ್ನ ಮಕ್ಕಳು ಒಳ್ಳೆ ಕೆಲಸ ಮಾಡಿದ್ರಿ, ಇನ್ಮೇಲೆ ಹುಷಾರಾಗಿರ್ತೀನಿ ಕಣ್ರಿ ಅಂತ ಹೇಳಿದಂಥವನು ನಾವು ಕೂಡ ಸ್ವಲ್ಪ ಏಮಾರ್ತೀವಿ, ಒಳ್ಳೆತನಕ್ಕೆ ಇರ್ಬೋದೇನು ಅಂತ ಹೇಳ್ಬಿಟ್ಟು. ಆದರೆ 2024ರಲ್ಲಿ ಮತ್ತೆ ಅದೇ ಪ್ರಕರಣ ಅಲ್ಲಿ ಪುನರಾವರ್ತನೆ ಆಗುತ್ತೆ. ಅಲ್ಲಿ ಸಿಕ್ಕಾಕೊಂಡಂಥದ್ದು ಒಬ್ಬ ಕುಖ್ಯಾತ ಒಬ್ಬ ತಲೆಹಿಡಕ. ಅಲ್ಲಿ ಮೊದಲು ಬೇರೆ ಒಂದು ಬೋರ್ಡ್ ಇತ್ತು, ಇವಾಗ ಅದು ದನಿಯಾ ಅಂತ ಯಾವುದೋ ಒಂದು ಬೋರ್ಡ್ ಚೇಂಜ್ ಆಗುತ್ತೆ. ಬರುವಂಥ ದಂಧೆಕೋರರು ಬದಲಾವಣೆ ಆಗ್ತಾರೆ. ಮೊದಲು ಯಾವುದೋ ಒಬ್ಬರು ಹೆಣ್ಣುಮಗಳು ನಡೆಸ್ತಾ ಇದ್ಲು, ಈಗ ಒಬ್ಬ ಗಂಡಸು, ಒಬ್ಬ ಬಾಂಡ್ಲಿ ಮಹೇಶ ಅಂತ ಹೇಳುವಂಥವನ್ನ ಅಲ್ಲಿ ನಡೆಸ್ತಾ ಇದ್ದಂಥದ್ದು. ಮೊದಲು ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ನಡೆಸ್ತಾರೆ. ಹೇಗೆಲ್ಲ ವ್ಯವಸ್ಥೆಗಳನ್ನ ಇವರು ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ ಈ ದಂಧೆಕೋರರು. ಆ ದಂಧೆಯಲ್ಲಿ ಇವ್ರು ಹೇಗೆ ಪಾರ್ಟ್ನರ್ಸ್ ಆಗ್ತಾರೆ, ಯಾವ ಕಾರಣಕ್ಕೋಸ್ಕರ ಪಾರ್ಟ್ನರ್ ಆಗ್ತಾರೆ, ಹೇಗೆ ಒಂದು ಇಲಾಖೆಯ ಮಾನ ಮರ್ಯಾದೆಯನ್ನು ಇವರು ಹರಾಜಾಗ್ತಾ ಹೋಗ್ತಾರೆ, ಹೇಗೆ ತಮಗಿದ್ದಂತಹ ಅಧಿಕಾರವನ್ನು, ತಮಗಿದ್ದಂಥ ಪ್ರಭಾವವನ್ನು ಈ ಹೇಸಿಗೆ ಹಣ ಗಳಿಕೆ ಮಾಡಲಿಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ, ಒಂದು ಪ್ರಕರಣ ಇದೆ. ನಾವು ಅವತ್ತಿನ ದಿನಗಳಲ್ಲಿ ಯಾರಿಗೆ ದೂರು ಕೊಡಲಿಲ್ಲ ಅಂತ ಇಲ್ಲ, ಖುದ್ದು ಪೊಲೀಸ್ ಆಯುಕ್ತರ ಗಮನಕ್ಕೆ 5-6 ಬಾರಿ ನಾವು ತಗೊಬಂದಿದ್ದಾಯಿತು. ಪೊಲೀಸ್ ಆಯುಕ್ತರು ಸ್ಪೆಷಲ್ ಸ್ಕ್ವಾಡ್ ಮಾಡಿ ಕಳಿಸಿದ್ರು ಕೂಡ ಮನೆ ಮೇಲೆ ನಡೀತಿದ್ದಂತಹ ದಂಧೆಯನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಾರಣ ಅಲ್ಲಿಂದ ನೇರವಾಗಿ ಇನ್ಫಾರ್ಮೇಶನ್ ಲೀಕ್ ಆಗಿ ಈ ಓನರ್ಗೆ ಬಂದು ತಲುಪ್ತಾ ಇತ್ತು. ಈ ರಿಟೈರ್ಡ್ DYSP ಇದ್ದಾರಲ್ಲ, ಅವ್ರ ಕಿವಿಗೆ ಬಂದು ತಲುಪ್ತಾ ಇತ್ತು. ಆತ ಅದನ್ನು ಬೇಗ ಖಾಲಿ ಮಾಡಿಸ್ಬಿಟ್ಟಿಲ್ಲ. ಇದು 1, 2, 3, 4 ಬಾರಿ ಆದಮೇಲೆ ಒಡನಾಡಿಯಿಂದ ನಾವು ಕೊಟ್ಟಂತಹ ಇನ್ಫಾರ್ಮೇಶನ್ನ ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಇನ್ವಾಲ್ವ್ ಮಾಡಿಕೊಡ್ತಾ ಕಮಿಷನರ್ ಸ್ಕ್ವಾಡ್ ಮಾಡಿ ಕಳಿಸ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಗೊತ್ತಾಗದ ಹಾಗೆ ಈ ವ್ಯವಸ್ಥೆ, ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಯಾರ ಮನೆ ರೈಡ್ ಮಾಡ್ತಾ ಇದ್ದೀವಿ ಅಂತ ಕೊನೆ ಕ್ಷಣದವರೆಗೆ ಗೊತ್ತಾಗದ ಹಾಗೆ ನೋಡಿಕೊಂಡು ರೈಡ್ ಮಾಡಿಸಿರ್ತಾರೆ. ರೈಡ್ ಮಾಡಿದಾಗ ಇವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ. ಕೆಳಗಡೆ ಈ ಓನರ್ ಇದ್ದಾರಲ್ಲ, ರಿಟೈರ್ಡ್ DYSP ಆದರೂ ಕೂಡ DYSP ಪೊಲೀಸ್ ಅಂತ ಹಾಕೊಳ್ತಾರಲ್ಲ, ಅವರು ಇದ್ರು. ಪುಣ್ಯಾತ್ಮ ಆ ದಿವಸ ಮತ್ತೆ ಅದೇ ವಿಕ್ಟಿಮ್ ಕಾರ್ಡ್ ಕ್ಲೇಮ್ ಮಾಡ್ತಾರೆ. ನಾನು ಅಮಾಯಕ, ನನ್ನ ಹೆಸರನ್ನ ಕೆಡಿಸ್ಲಿಕ್ಕೋಸ್ಕರ ಇವರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ, ಇವರೇ ಸರಿ ಇಲ್ಲ ಅಂತೇಳಿ ಪತ್ರಿಕಾಗೋಷ್ಠಿ ಬೇರೆ ಮಾಡಿ ನಾವು ನಮ್ಮ ಇಂಟೆಗ್ರಿಟಿಯನ್ನ ಈತ ಕೆಣಕಿರೋದ್ರಿಂದ, ಕ್ವಶನ್ ಮಾಡಕ್ಕೆ ಶುರು ಮಾಡೋದ್ರಿಂದ ನಾನು ಪರ್ಸನಲ್ ಆಗಿ ಪ್ರಕರಣವನ್ನು ಪರ್ಸನಲ್ ಆಗಿ ತಗೊಳ್ತೀನಿ. ಯಾಕೆಂತಂದರೆ ಇದು ವೈಯಕ್ತಿಕವಾದಂತಹ ಜರ್ಜರಿತ ಕ್ಯಾರೆಕ್ಟರ್ ಅಸಾಸಿನೇಷನ್. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ನಂಬಿರುವ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದಾನೆ ಈತ. ನಮ್ಮನ್ನು ಜರಿಯೋದ್ರ ಮೂಲಕ, ನಾವು ಏನೇನೋ ಬೇಡದಿರುವ ಅವ್ಯವಹಾರಗಳನ್ನ ಮಾಡ್ತಾರೆ ಅಂತ ಹೇಳೋ ಒಂದು ವಿಚಾರವನ್ನು ಹಬ್ಬಿಸೋದ್ರ ಮೂಲಕ ನಮ್ಮನ್ನೇ ನಂಬಿರುವಂತಹ ಅಮಾಯಕ ರಕ್ಷಿತ ಹೆಣ್ಣು ಮಕ್ಕಳಿರುವ ಜಾಗ ಇದು. ಆ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಕಳಂಕಿತರಾಗುವಂಗೆ ಆತನ ಮಾತುಗಳಿಂದ ಹಾಗೆ ಬಂದಿದೆ. ಅದರ ಜೊತೆಯಲ್ಲಿ ITPA ಗೊತ್ತಿರುವ ಯಾರಾದರೂ ಒಬ್ಬ ಕಾನ್ಸ್ಟೇಬಲ್ ಆದರೂ ಹೇಳ್ತಾನೆ, ಈ ರೀತಿಯಾಗಿ ಪುನರಾವರ್ತಿತ ಆರೋಪಿಗಳು ಸಿಕ್ಕಿದಾಗ ಅಥವಾ ಈ ರೀತಿಯಾದಂಥ ಒಂದು ಪೊಲೀಸ್ ರೈಡ್ ನಡೆದಾಗ ದಂಧೆ ನಡೆಸ್ತಾ ಇದ್ದಂತಹ ವ್ಯಕ್ತಿ ಜೊತೆಯಲ್ಲಿ ಈ ದಂಧೆಗೆ ಅವಕಾಶ ಮಾಡಿಕೊಟ್ಟಂತಹ ಮನೆಯ ಮಾಲೀಕ, ಇವರೆಲ್ಲರನ್ನೂ ಕೂಡ ITPA ಇಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಕೆಳಗೆ ತರಬೇಕು, ಇವ್ರ ಮೇಲೆ FIR ಆಗಬೇಕು ಅಂತ ಹೇಳೋದು ಒಬ್ಬ ಕಾನ್ಸ್ಟೇಬಲ್ಗೂ ಗೊತ್ತಿರುವಂತಹ ಒಂದು ಪ್ರಜ್ಞೆ ಮತ್ತು ಜ್ಞಾನ. ಆದಾಗ್ಯೂ ಕೂಡ 2 ವರ್ಷದಿಂದ
ಈ ನಿವೃತ್ತ ಪೊಲೀಸ್ ಅಧಿಕಾರಿಯ ಮೇಲೆ FIR ಆಗಿರಲಿಲ್ಲ. ಇದನ್ನು ನಾವು ಪ್ರಶ್ನಿಸಿ ಅಧಿಕಾರಿಗಳಿಗೂ ಕೂಡ ಅರ್ಜಿಯನ್ನು ಕೊಟ್ಟಾಯಿತು, ದೂರು ಕೊಟ್ಟಾಯಿತು, ಪ್ರಯೋಜನ ಆಗಲಿಲ್ಲ. ಹಾಗಾಗಿ ನಾನೇ ವೈಯಕ್ತಿಕವಾಗಿ ಮಾನ್ಯ ನ್ಯಾಯಾಲಯದಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಅದರ ಫಲವಾಗಿ 2 ವರ್ಷಗಳು ಕೊಂಡು ನಾವು ಕೊಟ್ಟ ಎಲ್ಲ ಆಧಾರಗಳನ್ನು, ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ಇವತ್ತು ಕೋರ್ಟು JB ರಂಗಸ್ವಾಮಿ ಅವರ ಹೆಸರನ್ನು FIR ಅಲ್ಲಿ ಸೇರಿಸಲಿಕ್ಕೆ, ಅವ್ರ ಮೇಲೆ ಕಾನೂನು ಕ್ರಮವನ್ನು ಹೊರಡಿಸಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಅದರ ಒಂದು ಸಂಪೂರ್ಣ ಆದೇಶ ಪ್ರತಿಗಳು ನನಗೆ ಕೈಗೆ ಸಿಗಬೇಕಾಗಿದೆ. ಏನೆಲ್ಲ ಬರೆದಿದ್ದಾರೆ ನೋಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ನಾನು ಕಂಪ್ಯೂಟರ್ನಿಂದಲೂ ಕೂಡ ಇದನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ನನ್ನ ಕಣ್ಣಿಗೆ ಕಾಣ್ತಾ ಇರುವುದು IPC. ಅಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ನಡೆದಿರೋದ್ರಿಂದ ಇದು IPC ಕೆಳಗೆ ಹ್ಯಾಂಡಲ್ ಮಾಡ್ತಾರೆ. ಇದು IPC ಸೆಕ್ಷನ್ 499, 500 ಮತ್ತು 506 ಅದ್ರ ಕೆಳಗಡೆ ಇದನ್ನು ದಾಖಲೆ ಮಾಡಿ ಅಂತ ಬರೆದಿದ್ದಾರೆ. ಅಂದರೆ ಇದು ಸಂಪೂರ್ಣವಾಗಿ ನಮ್ಮ ಮಾನಹಾನಿಗೆ ಸಂಬಂಧಪಟ್ಟಂತಹ ಕೃತ್ಯ ನಡೆಸಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದ್ರಿಂದ FIR ಮಾಡಿ ಅಂತ ಬಂದಿರುತ್ತೆ. ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತಲೂ ಅದೇನು ಹೇಳಲ್ಲ. FIR ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿರ್ತಾರೆ. ನನ್ನ ಪ್ರಶ್ನೆ ಇದಲ್ಲ, ಮಾನಹಾನಿದು ಹೌದು. ಅದಕ್ಕೂ ಮೊದಲು ಈತನ ಹೆಸರು ITPA ಸೆಕ್ಷನ್ನಲ್ಲಿ ಬರಬೇಕಲ್ಲ, ಅದನ್ನು ಮಾನ್ಯ ನ್ಯಾಯಾಲಯ ನಮೂದಿಸಿದೆಯೋ ಇಲ್ಲವೋ ಅಂತ ಹೇಳುವಂಥದ್ದನ್ನು ಆದೇಶ ಪ್ರತಿ ನನ್ನ ಕೈಗೆ ಸೇರಿದ ಮೇಲೆ ನಾನು ಹೇಳಲಿಕ್ಕೆ ಸಾಧ್ಯ. ಆದರೆ ಈಗಲೂ ಕೂಡ ನಾನು ಇನ್ಸಿಸ್ಟ್ ಮಾಡುವಂಥದ್ದು ಅಂದರೆ ಮಾನ್ಯ ನ್ಯಾಯಾಲಯವನ್ನು ಕೂಡ ನಾನು ಕೇಳ್ತೇನೆ, ಮುಂದಿನ ದಿನಗಳಲ್ಲಿ ಕೇಳ್ತೇನೆ, ಯಾಕೆ ITPA ಸೆಕ್ಷನ್ಸ್ ಕೆಳಗಡೆ ಈ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ತರ್ತಾ ಇಲ್ಲ. ಅಕಸ್ಮಾತ್ ಆದೇಶ ಏನಾದರೂ ಇಲ್ಲದೆ ಇದ್ದರೆ, ಯಾಕೆಂದರೆ ಇದು ಪ್ರೈಮಾ ಫೇಸಿ ಎವಿಡೆನ್ಸ್ ಇದೆ. ಇದೆಲ್ಲೋ ಯಾವುದೋ ಬೇರೆ ಕಟ್ಟಡದಲ್ಲಿ, ಆತನಿಗೆ ಸೇರಿದ ಬೇರೆ ಕಟ್ಟಡದಲ್ಲಿ ನಡೆದಂಥದ್ದಲ್ಲ. ವಾಸವಿರುವ ಮನೆಯ ಮೇಲ್ಗಡೆ ನಡೀತಾ ಇದ್ದಂಥದ್ದು. ಮತ್ತೆ ಈ ದಂಧೆ ನಡೀತಿರುವಂಥ ಹಾಲ್ ಏನಿದೆ ಅದರ ಪಕ್ಕದಲ್ಲೇನೆ ಒಂದು ಟ್ಯುಟೋರಿಯಲ್ಗೂ ಜಾಗ ಮಾಡಿಕೊಟ್ಟಿದ್ದಾರೆ. ಎಂಥ ಟೆಕ್ನಿಕ್ಸ್ ಬಳಸ್ತಾರೆ ಇವರೆಲ್ಲ ಸೇರ್ಕೊಂಡು ಅಂತಂದರೆ, ಆ ಟ್ಯುಟೋರಿಯಲ್ಗೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಕಾಮರ್ಸು ಮತ್ತೊಂದು ಕರೀಲಿಕ್ಕೆ ಬರ್ತಾರೆ. ಅದೇ ಮೆಟ್ಲು ಹತ್ಕೊಂಡು ಪುರುಷರು ಬರ್ತಾರೆ, ಈ ಹೆಣ್ಣುಮಕ್ಕಳು ದಂಧೆ ನಡೆಸೋರು ಎಲ್ಲರೂ ಬರ್ತಾರೆ. ಟೋಟಲಿ ಕನ್ಫ್ಯೂಸ್ಡ್. ಯಾರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಗೊತ್ತಿಲ್ಲದಂಗೆ ನಟನೆ ಮಾಡ್ಕೊಂಡು ಹೋಗುವಂಥದ್ದು ನಡೀತಾ ಇತ್ತು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮನೆ ಮಾಲೀಕರಾದಂತಹ ABR. ಅದನ್ನೇ ನಾನು ಕೋರ್ಟ್ನಲ್ಲಿ ನನ್ನ ಒಂದು ಸಬ್ಮಿಷನ್ನ ನಾನು ಮಾಡಿದ್ದೇನೆ. ಕಕ್ಷಿಯ ಪ್ರಮಾಣೀಕರಿಸಿ ಈ ಹೇಳಿಕೆಯನ್ನು ಕೂಡ ನಾನು ಆಗಾಗಲೇ ಕೊಟ್ಟಿದ್ದೆ. ಏನು ಕಂಡಿದ್ದೀನಿ, ಏನು ಕೇಳಿದ್ದೀನಿ, ಯಾವ ರೀತಿಯ ಧ್ವನಿ ಸುರುಳಿಗಳು ಇದ್ದಾವೆ ಇವ್ರದ್ದು, ಇವ್ರ ಬಗ್ಗೆ ತಲೆ ಹಿಡಕ್ರು ಏನು ಮಾತಾಡ್ತಾರೆ, ಇವರೇನು ಮಾತಾಡಿದ್ದಾರೆ, ಇವರು ನಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ, ಇವರ ಕೃತ್ಯಗಳು ಯಾವ್ದಾವ್ದು ಇತ್ತು, 2019ರಲ್ಲಿ ಏನಿತ್ತು ಅದನ್ನೆಲ್ಲವನ್ನು ಕೂಡ ಹೇಳಿದ್ದೀನಿ. ಇದು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೀತಿರುವಂಥ ಸಂಘರ್ಷ ಅಷ್ಟೇ. ಇದು ವೈಯಕ್ತಿಕವಾದಂಥದ್ದು ಬೇರೆ ಏನಿಲ್ಲ. ಇದನ್ನು ಸುಲಭವಾಗಿ ಬಿಡಲಿಕ್ಕೂ ಬರೋದಿಲ್ಲ. ಅಕಸ್ಮಾತ್ ಈ ಕೋರ್ಟ್ನಲ್ಲಿ ITPA ಸೆಕ್ಷನ್ಸ್ನ ಅವರೇನಾದ್ರು ಬಳಕೆ ಮಾಡದೇ ಇದ್ದರೆ ಮುಂದಿನ ಮೇಲಿನ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಲಿದ್ದೇವೆ. ಮತ್ತು ಅದು ಖಂಡಿತವಾಗಲೂ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅದನ್ನು ಎತ್ತಿ ಹಿಡಿತಾರೆ ಅಂತ ಹೇಳೋ ಭರವಸೆ ನಂದು. ಅಲ್ಲಿಲ್ಲ ಅಂತಂದರೆ ಹೈಕೋರ್ಟ್ನಲ್ಲಾದರೂ ಹೋಗ್ಬೋದು. ಅದು ಬಿಡೋ ಯಾವುದೇ ಪ್ರಶ್ನೆ ಇಲ್ಲ. ಸರ್, ಬ್ಯೂಟಿಫುಲ್ ಕೇಸ್ ಇದು. ಹೇಗೆ ಒಂದು ವ್ಯವಸ್ಥೆ ಅಧಿಕಾರದಲ್ಲಿ ಇದ್ದವ್ರನ್ನ ಬಚಾವ್ ಮಾಡ್ತಾ ಬರುತ್ತೆ ಅನ್ನೋದಕ್ಕೆ ಇದೊಂದು. ಎಷ್ಟು ಪೇಚಾಡಬೇಕು ಇವ್ರನ್ನೆಲ್ಲ ಫಿಕ್ಸ್ ಮಾಡಬೇಕಾದ್ರೆ, ಎಷ್ಟು ಪೇಚಾಡಬೇಕ್ರಿ. ಒಬ್ಬ ಮಾಮೂಲಿ ದಂಧೆಕೋರನ್ನ ಹಿಡಿದಾಕ್ಲಿಕ್ಕೆ ಏನೂ ಅಷ್ಟೇ ಸಮಸ್ಯೆನೇ ಆಗಲ್ಲ. ಆದರೆ ಈ ವೈಟ್ ಕಾಲರ್ಡ್ ಇರ್ತಾರಲ್ಲ, ಅವ್ರನ್ನ ಹಿಡಿದಾಕ್ಲಿಕ್ಕೆ ಬಹಳ ಕಷ್ಟ ಇದೆ. ನಮ್ಮ ನ್ಯಾಯ ವ್ಯವಸ್ಥೆಯು ಅವ್ರ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಎಲ್ಗೋಗೋಣ ನಾವು.
ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಂಡಿರ್ಬೇಕು. ಜಗಜ್ಜಾಹೀರಾಗುವಂಥ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ. ನಾವು ಕೊಟ್ಟಂತಹ ಅಷ್ಟೂ ದಾಖಲೆಗಳನ್ನು, ಸಾಕ್ಷಿಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿರೋದಕ್ಕೆ ಕೃತಜ್ಞತೆಗಳನ್ನ ಹೇಳ್ತೇನೆ. ಮತ್ತು 2 ವರ್ಷ ನಮ್ಮನ್ನ ಅಲ್ದಾಡಿಸಿರುವಂಥದ್ದು ಇದೆಯಲ್ಲ, ದಟ್ ಈಸ್ ರಿಯಲಿ ಹಾರಿಬಲ್. ನಮ್ಮ ನ್ಯಾಯಾಲಯ ಇವರಿಗೆ ಬುಲಾವ್ ಮಾಡುತ್ತೋ ಆ ಸಂದರ್ಭದಲ್ಲಿ ಇವರು ಇಂಡಿಯಾದಲ್ಲೇ ಇರೋದಿಲ್ಲ, ಯಾವುದೋ ದೇಶ ಸೇರ್ಕೊಂಡ್ಬಿಟ್ಟಿರ್ತಾರೆ, ಅಮೇರಿಕಕ್ಕೆ ಹೋಗಿ ಅಲ್ಲೆಲ್ಲೋ ಸೆಟ್ಲ್ ಆಗಿಬಿಟ್ಟಿರ್ತಾರೆ. 6 ತಿಂಗಳು ಅಲ್ಲಿ, 6 ತಿಂಗಳು ಇಲ್ಲಿ, ಹೀಗೆ ಇವ್ರ ಜೀವನ. ಕೇಳಿದ್ರೆ ಎಲ್ಲ ನಮ್ಮ ವಿರುದ್ಧ ಮಸಿತಾ ಇದ್ದಾರೆ. ನನ್ನ ಹತ್ರ ಅಷ್ಟೊಂದು ಹಣ ಇದೆ, ನನಗ್ಯಾಕೆ ಬೇಕು ಏಸ್ಗೆ ಹಣ, ನನಗ್ಯಾಕೆ ಬೇಕು ಎಕ್ಸ್ಟ್ರಾ ಹಣ ಅಂತ ಕೇಳಿದ್ದಿದೆ. ಅದೇ ಈಗ ನನ್ನಲ್ಲೇ ಬೇಕಾದಷ್ಟು ಕೊಳಿತಾ ಇದೆ ಅಂತಂದರೆ ಈ ಏಸ್ಗೆ ತಿನ್ನಕ್ಕೆ ನಿಮ್ಗೆ ಮುಗ್ಸೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿದ್ದಿದೆ ಏಸ್ಗೆ ಮನೆ ಮುಂದೆ. ಇನ್ನು ನ್ಯಾಯಬದ್ಧವಾಗಿರುವ ಪೆನ್ಷನ್ ಹಣ ಎಲ್ಲಿ ತಿಂತೀರ ನೀವೆಲ್ಲ? ಇದನ್ನು ಪ್ರಶ್ನಿಸುವಂಥ ಸ್ಥಳದಲ್ಲಿ ನಾವು ಪ್ರಶ್ನಿಸ್ತೀವಿ. ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ತಯಾರಾಗಿರ್ಬೇಕಷ್ಟೇ ನೀವೆಲ್ಲ. ನಮ್ಮ ಒಂದು ಆಗ್ರಹ ಇರೋದು, ಇವರು ಎಲ್ಲೋ ದೇಶ ಬಿಟ್ಟು ಹೋಗಂಗಿಲ್ಲ. ಹಿಂದೆ ಅಲ್ಲಿ ಬಿಟ್ಟರೆ ಅಲ್ಲೊಲ್ಲೆಲ್ಲ ಹೋಗಿ ಸೆಟ್ಲಾಗಿ ಬರೋದೂ ಇಲ್ಲ. ಮಲ್ಯನಾದರೂ ಕರೆಸ್ಬೋದೇನೋ, ಅದಾನಿನ ಕರೆಸ್ಬೋದೇನೋ. ಆದರೆ ಈ ವೈಟ್ ಕಾಲರ್ ರಿಟೈರ್ಡ್ ಪರ್ಸನ್ಸ್ ಇದ್ದಾರಲ್ಲ, ಮಹಾನ್ ಎಲ್ಲ ಕಾನೂನುಗಳನ್ನ ಅರಿದು ಕುಡಿದ್ಬಿಟ್ಟಿರ್ತಾರೆ. ಚಳ್ಳೆ ಹಣ್ಣು ತಿನ್ನಿಸೋದ್ರಲ್ಲಿ ರುಸ್ತುಂಗಳಾಗ್ಬಿಟ್ಟಿರ್ತಾರೆ. ಇವ್ರದ್ದು ನೋಡಿದ್ದೀವಿ, ಇಂಥವ್ರನ್ನ ಭಾಳಷ್ಟು ಜನ ನೋಡಿದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳುವಂಥದ್ದನ್ನು ಅಷ್ಟೇ ನಾನು ಮಾನ್ಯ ನ್ಯಾಯಾಲಯದಲ್ಲೂ ಮತ್ತು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲೂ ಕೇಳ್ಕೊಡ್ತಾ ಇರೋದು. ನಮಸ್ಕಾರ.